ಇವತ್ತು ನಾವು ನೀವೆಲ್ಲ ಸೇರಿ ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು. ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ, ಬಿಜೆಪಿ ಒಂದು ಸವಾಲು ಆಗ್ತಾ ಇದ್ದೀನಿ. ಯಾರಿಗೆ ಬಿಜೆಪಿಯವರಿಗೆ, ಅವರ ಪಕ್ಷದ ಅಧ್ಯಕ್ಷರಿಗೆ, ಅವರ ಶಾಸಕರಿಗೆ ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾದ್ರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡುವಂತ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಇದನ್ನು ನಾವು ಗಮನಿಸಿಕೊಳ್ಳಬೇಕು. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು. ಬಡವರಿಗೆ ಕೂಲಿ ಕೊಡುವಂತ ಹೆಸರು, ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀರಿ ಅಂತಂದ್ರೆ ಅದನ್ನು ತೆಗೆದಾಗ್ತಾ ಇದ್ದೀರಲ್ಲ, ನೀವು ದೇಶದ ದ್ರೋಹಿಗಳು ಅನ್ನೋದನ್ನು ನೀವು ಮರೆಯಬಾರದು. ಇವತ್ತು ನೀವೆಲ್ಲ ಸೇರಿ ಇವತ್ತು ಗಾಂಧೀಜಿ ಹೆಸರಿನ ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ, ಗಾಂಧಿ ಬೇರೆ ದೇಶವರು ನಮ್ಮ ದೇಶಕ್ಕೆ ಬಂದ್ರೆ, ಬೇರೆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬಂದ್ರೆ ಗಾಂಧಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ. ಬೇರೆ ನಾಯಕರುಗಳು ಬಂದ್ರೆ ಗಾಂಧಿ ಭಾವಚಿತ್ರಕ್ಕೆ ನಮಸ್ಕಾರ ಹೇಳ್ತಾರೆ. ಇವತ್ತು ನೀವು ಅವರು ಬಂದವರ ಹೆಸರನ್ನ ನೀವು ಮುಂದಕ್ಕೆ ತೆಗೆದುಕೊಂಡು ಗಾಂಧೀಜಿಯವರ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಅವರ ಹೆಸರನ್ನ ತೆಗೆಯಲಿಕ್ಕೆ ತಾವೆಲ್ಲ ಸೇರಿ ಹೊರಟಿದ್ದೀರಿ. ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಜನೆ. ಆದ್ರಿಂದ ಈ ನ್ಯಾಷನಲ್ ರಾಡ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ ಇವತ್ತು ಬಿಜೆಪಿಯವರು ಏನು ನಮ್ಮ ಇತಿಹಾಸವನ್ನ ತಿಳಿಸಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಅದನ್ನ ನಾವು ಕಾಂಗ್ರೆಸ್ಸಿಗೂ ನಾವು ಬಿಡುವುದಿಲ್ಲ. ಇಂಥ ದೊಡ್ಡ ಪ್ರತಿಭಟನೆಗೆ ತಾವೆಲ್ಲ ಸೇರಿ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. बोलो भारत माता की, बोलो कांग्रेस पार्टी की जय. संविधान के, महात्मा गांधी जी के, राहुल गांधी जी के, सोनिया गांधी जी के जय. बापू जय भीम, जय संविधान, जय बापू, जय भीम, जय संविधान.